ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪೋಸ್ಟ್ ಆಫೀಸ್ GDS ಹುದ್ದೆಗಳ 2024ರ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಹಾಗೆ ಎಷ್ಟು ಪೋಸ್ಟ್ಗಳಿಗೆ ಸೆಕೆಂಡ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವು ನಮ್ಮ ಚಾನಲ್ನ ಜಾಯಿನ್ ಕೂಡ ಆಗ್ಬೋದು. ಜಾಯಿನ್ ಆದರೆ ನಿಮ್ಮ ಪ್ರತಿಯೊಂದು ಕಮೆಂಟ್ಗಳಿಗೆ ನನ್ನ ರಿಪ್ಲೈ ಖಂಡಿತ ಇರುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ 2023ರಲ್ಲಿ ಲಿಸ್ಟನ್ನು ಯಾವ್ಯಾವ ಡೇಟ್ಗೆ ಬಿಟ್ಟಿದ್ರು, ಹಾಗೆ ಎಷ್ಟೆಷ್ಟು ಪೋಸ್ಟ್ಗಳಿಗೆ ಬಿಟ್ಟಿದ್ರು ಅಂತ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಮೊದಲನೇದಾಗಿ ಫಸ್ಟ್ ಮೆರಿಟ್ ಲಿಸ್ಟ 1714 ಹುದ್ದೆಗಳಿಗೆ ಆಗಿತ್ತು. ಅದನ್ನು ಮೊದಲಿಗೆ ಬಿಟ್ಟಿದ್ರು. ನಂತರ ಅದಾದ ಒಂದು 25 ದಿನಗಳಲ್ಲಿ ಏನೈತಿ ಸೆಕೆಂಡ್ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ರು. ಇಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ ಈ ಸಲ 19ನೇ ತಾರೀಕು ಬಿಟ್ಟಾರು. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ಬೋದಂದ್ರೆ ಈ 13ನೇ ತಾರೀಕು ಹಿಡ್ಕೊಂಡ 15ನೇ ತಾರೀಕು ಅಥವಾ 18ನೇ ತಾರೀಕು. ಸೊ ಸೆಪ್ಟೆಂಬರ್ 13ರಿಂದ 18ನೇ ತಾರೀಕು ಒಳಗಾಗಿ ಏನೈತಿ ಈ ಸೆಕೆಂಡ್ ಮೆರಿಟ್ ಲಿಸ್ಟ ಬರ್ಬೋದು. ನೆಕ್ಸ್ಟ್ ಇಲ್ಲಿ ಟೋಟಲ್ ಆಗಿ ಈ ಸಲ 1940 ಪೋಸ್ಟ್ ಅದಾವು. ಈ ಸೆಕೆಂಡ್ ಮೆರಿಟ್ ಲಿಸ್ಟ್ ಒಳಗೆ ಕಮ್ಮಿ ಅಂದರೂ 800+ ಪೋಸ್ಟ್ಗಳಿಗೆ ಏನೈತಿ ಸೆಕೆಂಡ್ ಮೆರಿಟ್ ಲಿಸ್ಟನ್ನು ಬಿಡ್ತಾರು. ಇಲ್ಲಿ ನೋಡ್ಬೋದು. ಇಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಒಂದು ಬಿಟ್ಟ ಉಳಿದಿದ್ದು ಏನೈತಿ ಎಲ್ಲ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚು ಪೋಸ್ಟ್ಗಳು ಏನೈತಿ ಇಲ್ಲಿ ಥರ್ಡ್ ಮೆರಿಟ್ ಲಿಸ್ಟ್, ಫೋರ್ತ್ ಮೆರಿಟ್ ಲಿಸ್ಟ್, ಫಿಫ್ತ್ ಮೆರಿಟ್ ಲಿಸ್ಟನ್ನು ಬಿಟ್ಟಾರು. ಹಾಗೆ ಸಿಕ್ಸ್ತು ಕೂಡ ಬಿಟ್ಟಾರು. ಇಲ್ಲಿ ನೋಡ್ಬೋದು. ಇಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ 722ಕ್ಕೆ ಬಿಟ್ಟರೆ ಥರ್ಡ್ ಮೆರಿಟ್ ಲಿಸ್ಟ 444 ಪೋಸ್ಟ್ಗಳಿಗೆ ಏನೈತಿ ಬಿಟ್ಟಿದ್ರು. ಸೊ ಇಲ್ಲಿ ಅರ್ಧಕ್ಕಿಂತ ಹೆಚ್ಚತ್ತು. ಇಲ್ಲಿಯೂ ಕೂಡ ಏನೈತಿ 4ನೇ ಮೆರಿಟ್ ಲಿಸ್ಟನ್ನು 246 ಪೋಸ್ಟ್ಗಳಿಗೆ ಬಿಟ್ಟಿದ್ರು. 5ನೇ ಮೆರಿಟ್ ಲಿಸ್ಟನ್ನು 175ನೇ ಪೋಸ್ಟ್ಗಳಿಗೆ ಬಿಟ್ಟಿದ್ರು. ಸೊ ಈಗ 3 ಲಿಸ್ಟ್ಗಳದೇನೈತಿ ಕಟಾಪ್ಗಳ ಆಗಿದ್ದವು. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ 4ನೇ ಮೆರಿಟ್ ಲಿಸ್ಟ ಕಟಾಪ್ ಎಷ್ಟಕ್ಕೆ ನಿಲ್ಬೋದಂತ ಹೇಳ್ತೀನಿ. ಸೊ ಅದಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ಸ್ವಲ್ಪ ಜನ ಅನ್ಬೋದು ಟೋಟಲ್ 1940 ಪೋಸ್ಟ್ ಅದಾವು, ಮತ್ತು ಈ ಥರ ಪೋಸ್ಟ್ಗಳನ್ನ ಬಿಟ್ಟರೆ ಹೆಂಗ್ರಿ ಅಂತ ಕೇಳ್ಬೋದು. ಅವ್ರೇನು ಮಾಡ್ತಾರೋ ಮೊದಲಿಗೆ 1940 ಪೋಸ್ಟ್ಗಳಿಗೆ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕರೀತಾರೋ. ಇದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸ್ವಲ್ಪ ಜನ ಹೋಗೋದಿಲ್ಲ, ಸ್ವಲ್ಪ ಜನ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಹಾಕಿರ್ತಾರೋ. ಅಂಥವ್ರನ್ನೆಲ್ಲ ತೆಗೆದ ನೆಕ್ಸ್ಟ್ ಮೆರಿಟ್ ಲಿಸ್ಟನಲ್ಲಿ ಬಿಡ್ತಾರೋ. ಹಾಗಾಗಿ ಏನೈತಿ ಈ ಪೋಸ್ಟ ಈ ಥರ ಏನೈತಿ ಜಾಸ್ತಿ ಹಾಕೋತಾ ಹೋಗ್ತಾವೆ. ಮತ್ತು 99, 98, 100% ಮಾಡಿದವರೆಲ್ಲ ಇಂಥ ಜಾಬ್ಗಳಿಗೆಲ್ಲ ಹೋಗೋದಿಲ್ಲ. ಅವರ ಸುಮ್ಮನೆ ನಮ್ಮದು ಒಂದು ಇರಲಿ ಆಗ್ತೈತಿ ಇಲ್ಲೋ ನೋಡೋ ಸಂಬಂಧ ಅಂತ ಹಾಕಿರ್ತಾರೋ. ಕೊನೆಗೆ ಹೋಗೋರು ಅಂದ್ರೆ 90, 91, 92 ಇಷ್ಟು ಪರ್ಸೆಂಟೇಜ್ದವ್ರು ಏನೈತಿ ಹೋಗ್ಬೋದು. ಸೊ ಅತಿ ಜಾಸ್ತಿ ಪರ್ಸೆಂಟೇಜ್ದವ್ರ ಅವರೆಲ್ಲ ಸುಮ್ಮ ನೋಡೋಣ ಅಂತ ಹೇಳಿ ಹಾಕಿರ್ತಾರೋ. ಮತ್ತು ಅವ್ರೇನು ಮಾಡ್ತಾರೋ ಡಾಕ್ಟರ, ಇಂಜಿನಿಯರಿಂಗ ಈ ಥರ ದೊಡ್ಡ ಪೋಸ್ಟ್ಗಳಿಗೆ ನೋಡ್ತಿರ್ತಾರೋ. ಸೊ ಇದಕ್ಕೆ ಸ್ಟಾರ್ಟಿಂಗ ಸ್ಯಾಲ್ರಿ ಕೂಡ ಕಡಿಮೆ ಅದ. ಸ್ಟಾರ್ಟಿಂಗ 12,000 ಏನೈತಿ ಮಿನಿಮಮ್ ಇರ್ತದೆ. ನಂತರ ಇದ್ರೊಳಗೆ ಎಲ್ಲ ಥರ ಅಲವೆನ್ಸ್ ಎಲ್ಲ ಆ್ಯಡ್ ಆಗಿ 14,000ರಿಂದ 16,000 ಒಳಗಾಗಿ ಏನೈತಿ ಸ್ಯಾಲ್ರಿ ಇದೆ ಸ್ಟಾರ್ಟಿಂಗ್ ಬರ್ತದೆ. ಸೊ ನೀವೇನು ಮಾಡಬೇಕು, ಸೆಕೆಂಡ್ ಮೆರಿಟ್ ಲಿಸ್ಟ್ ಬರೋವರೆಗೂ ವೇಟ್ ಮಾಡಬೇಕು. ಸೊ ಮಿನಿಮಮ್ ಅಂದರು 800+ ಅಂದರು ಖಂಡಿತವಾಗಿಯೂ ಬರ್ತಾವಂತ ನಾ ತಿಳ್ಕೊಂಡೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.